ಆತ ಸಿಆರ್ಪಿಎಫ್ ಮಾಜಿ ಯೋಧ. ಮನೆ ಸೇರಿದ ಮೇಲೆ ಕುಡಿತದ ದಾಸನಾಗಿದ್ದವ ಎನಿ ಟೈಮ್ ತೂರಾಡ್ತಾ ಇದ್ದ. ಹೀಗಾಗಿ ರೂಮ್ನಲ್ಲಿ ಕೂಡ್ ಹಾಕಿದ ಹೆಂಡತಿ ಮಕ್ಕಳಿಗೆ ಬೆಂಕಿ ಶಾಕ್ ಕೊಟ್ಟಿದ್ದಾನೆ. ನೆನ್ನೆ 5,000 ರೂಪಾಯಿ ಕೊಟ್ಬಿಟ್ಟು ಅವಳಿಗೆ ಎಲ್ಲರಿಗೂ ಊಟ ಹಾಕು ಅಂತ ಮಾಡಿಸಿದ್ವಿ. ಸರಿ ಸತ್ಯ ಹೇಳ್ರಲ್ಲ, ಸುಳ್ಳು ಹೇಳೋದು ಹೇಳ್ರಿ. ಅಣ್ಣ ಆವಾಜ್ ಬಿಟ್ರೆ ಮಕ್ಕಳೆಲ್ಲ ಗಡ ನನ್ನನ್ನೇ ಬಾಕ್ಲ ಹಾಕ್ಬಿಟ್ಟು ರೂಮಲ್ಲಿ ಚಿಲ್ಕನ್ನು ಹಾಕ್ಬಿಟ್ಟು ಸತ್ರೆ ಸಾಯಿ ಇದ್ರೆ ಇದು ಅರ್ಧ ಗಂಟೆನಲ್ಲಿ ಮನೆಗೆ ಬೆಂಕಿ. ದುಡಿಯೋಕ್ ಹೋದ್ರೆ 5 ಅಲ್ಲ 10,000 ತರ್ತೀನಿ. ಸಿಟ್ಟು ಬಂದಿದ್ದು ಏನಕ್ಕೆ ಅಂತಂದ್ರೆ ಮಗಳು ನೋಡಿದ್ರೆ ಮಗಳು ಮಾತು ಕೇಳಲ್ಲ, ಅವ್ರ ಓನ್ ಮಾತು ಕೇಳ್ತಾಳೆ. ಮಗ ನೋಡಿದ್ರೆ ಮಗ ಮಾತು ಕೇಳಲ್ಲ, ಅವ್ರ ಓನ್ ಮಾತು ಕೇಳ್ತಾಳೆ. ಹೆಂಡತಿ ಕೇಳಕ್ ಹೋದ್ರೆ ಹೆಂಡತಿ ಅಂತೂ ಮಾತೇ ಕೇಳಲ್ಲ. ದಿನ 70,000 50,000 1,00,000 ಅವ್ನು ಬಡ್ಡಿನೇ ಇಸ್ಕೊಂಡ್ಬಿಡ್ತಾರೆ. ಅಲೇಲೇಲೇಲೇಲೆ, ಈ ಪುಣ್ಯಾತ್ಮನ ಮಾತು ಕೇಳ್ತಿದ್ರೆ ಯಾವ ದಿಕ್ಕಲ್ಲಿ ನಿಂತ್ಕೊಂಡು ಎಲ್ಲಿಂದ ನಗಬೇಕೋ ಒಂದೂ ಗೊತ್ತಾಗ್ತಿಲ್ಲ. ಎಣ್ಣೆ ಸಹವಾಸ, ಹೆಂಡತಿ ಮಕ್ಕಳ ಉಪವಾಸ ಅಂತಾರಲ್ಲ, ಇಂಥವರನ್ನು ನೋಡಿಯೇ ಹೇಳಿರಬೇಕು. ಈತನೇನು ಹಾದಿ ಬೀದಿ ಸುತ್ತಾಡೋ ವ್ಯಕ್ತಿಯಲ್ಲ, ನಿವೃತ್ತ ಸಿಆರ್ಪಿಎಫ್ ಯೋಧ. ಒಂದು ಕಾಲದಲ್ಲಿ ದೇಶ ಕಾಯೋಕ್ ಹೋಗಿದ್ದ ಸೈನಿಕ. ಆದ್ರೀಗ ಎಣ್ಣೆ ಹುಚ್ಚಿಗೆ ಬಿದ್ದು ತನ್ನ ಮನೆಗೆ ತಾನೇ ಬೆಂಕಿ ಇಟ್ಟಿದ್ದಾನೆ. ಇರೋ 2 ಮಕ್ಕಳು ಮಾತು ಕೇಳುತ್ತಿಲ್ಲ, ಹೆಂಡತಿ ಅಂತೂ ಕ್ಯಾರೇ ಎನ್ನಲ್ಲ. ಎಣ್ಣೆ ಹೊಡೆಯೋಕೆ ಕಾಸು ಕೇಳಿದ್ದಕ್ಕೆ ರೂಮ್ನಲ್ಲಿ ಕೂಡಿ ಹಾಕಿದ್ರು ಅಂತ ಮನೆಗೆ ಬೆಂಕಿ ಹಚ್ಚಿದ್ದಾನೆ. ಮೈಸೂರಿನ ಮಧುವನ ಬಡಾವಣೆಯ ಗುರು ಕುಡಿತಕ್ಕೆ ದಾಸನಾಗಿದ್ದ. ದಿನದ 24 ಗಂಟೆಯೂ ಎಣ್ಣೆಯಲ್ಲೇ ಮುಳುಗಿರ್ತಿದ್ದ. ಇದನ್ನ ನೋಡಿ ಸಾಕಾಗಿ ಹೋಗಿದ್ದ ಪತ್ನಿ ಮಂಜುಳಾ ಎಷ್ಟೇ ಬುದ್ಧಿ ಹೇಳಿದ್ರೂ ಕ್ಯಾರೇ ಅಂತಿರಲಿಲ್ಲ. ಎಲ್ಲಿ ಕುಡಿದು ಆರೋಗ್ಯ ಹಾಳು ಮಾಡ್ಕೊಳ್ತಾರೋ ಅಂತ ಇತ್ತೀಚೆಗೆ ದುಡ್ಡು ಕೊಡೋದು ನಿಲ್ಲಿಸಿದ್ರು. ಇವತ್ತು ಬೆಳ್ಳಂಬೆಳಿಗ್ಗೆಯೇ ಟೈಟ್ ಆದ ಗುರು ಮತ್ತಷ್ಟು ಹಣ ಕೊಡುವಂತೆ ಗಲಾಟೆ ಶುರು ಮಾಡಿದ್ದ. ಯಾವಾಗ ಹೆಂಡತಿ ಮಕ್ಕಳ ಮಾತು ಕೇಳಲಿಲ್ವೋ ಮನೆಯಲ್ಲಿ ಕೂಡಿ ಹಾಕಿ ತಾಯಿ ಮಕ್ಕಳು ಹೊರಗೆ ಹೋಗಿದ್ದಾರೆ. ಮೊದಲೇ ಎಣ್ಣೆ ನಶೆ, ಹೆಂಡತಿ ಮಾತು ಕೇಳ್ತಿಲ್ಲ ಅನ್ನೋ ಕೋಪ ಬೇರೆ. ಹೀಗಾಗಿ ರೂಮ್ನಲ್ಲಿದ್ದ ಹಾಸಿಗೆಗೆ ಬೆಂಕಿ ಹಚ್ಚಿ ಗಡದ್ದು ನಿದ್ದೆಗೆ ಜಾರಿದ್ದಾನೆ. ಹಾಸಿಗೆಗೆ ಬೆಂಕಿ ಹೊತ್ಕೊಳ್ತಿದ್ದಂತೆ ಇಡೀ ಮನೆಗೆ ಹೊಗೆ ಆವರಿಸಿದೆ. ಹೊರಗೆಲ್ಲ ಹೊಗೆ ಬರ್ತಿದ್ದಂತೆ ಅಕ್ಕಪಕ್ಕದ ಮನೆಯವರು ಮಂಜುಳಾಗೆ ಫೋನ್ ಮಾಡಿ ಸುದ್ದಿ ಮುಟ್ಟಿಸಿದ್ದಾರೆ. ಬೀಗ ತೆಗೆದು ಒಳಗೆ ಹೋಗ್ತಿದ್ದಂತೆ ಸುಟ್ಟು ಕರಕಲಾದ ವಸ್ತುಗಳು ಕಣ್ಣಿಗೆ ಬಿದ್ದಿವೆ. ಆದ್ರೆ ಈ ಬೆಂಕಿ ಗುರು ಮಾತ್ರ ಹಾಯಾಗಿ ನಿದ್ದೆ ಹೊಡಿತಿದ್ದ. ಅವ್ರು ಇದ್ರು ಸರ್, ಅಚಾನಕ್ ಆಗಿ ಹಾಸಿಗೆ ಮೇಲೆ ಬೆಂಕಿ ಹಾಕ್ಬಿಟ್ಟವ್ರೆ ಕುಡಿದು ಕ್ಯಾನ್ದಲ್ಲಿ. ಕುಡಿಯಕ್ ಹೋಗ್ತಿದ್ರೆ ಅವ್ರಿಗೆ ಸ್ವಲ್ಪ ಲಿವರ್ ಡ್ಯಾಮೇಜ್ ಇತ್ತಲ್ಲ, ಅದಕ್ಕೆ ನಾವು ಕುಡಿಯಕ್ ಹೊಡೋದು ಬೇಡ, ಸಾಕು ಅಂತಿದ್ದು. ಅಷ್ಟಕ್ಕೆ ಕೋಪ ಹತ್ಕೊಂಡು ಅದೆಲ್ಲ ಮಾಡ್ಕೊಂಡ್ಬಿಟ್ಟವ್ರೆ. ಏನ್ ನೀನು ಇನ್ನೂ ಒಳಗ್ ನೋಡೇ ಇಲ್ವಲ್ಲ, ನಾವು ಹೋಗಿ ಬೀರು ಎಲ್ಲ ಆಗೈತೆ, ಬೀರು ಎಲ್ಲ ಒಳಗೆ ಐತೆ. ಮನೆಗೆ ಬೆಂಕಿ ಬಿದ್ದಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಟಿವಿ, ಸೋಫಾ, ಬೀರು ಸುಟ್ಟು ಕರಕಲಾಗಿದೆ. ಯಾಕಪ್ಪ ಹೀಗೆ ಮಾಡಿದೆ ಅಂದ್ರೆ ಕುಡಿಯೋದಕ್ಕೆ ದುಡ್ಡು ಕೊಡ್ತಿರ್ಲಿಲ್ಲ, ಹೀಗಾಗಿ ಬೆಂಕಿ ಹಚ್ಚಿದೆ ಅಂತಿದ್ದಾನೆ. ಎಲ್ಲ ಕಿತ್ಕೊಂಡು ನನ್ನನ್ನೇ ಬಾಕ್ಲ ಹಾಕ್ಬಿಟ್ಟು ರೂಮಲ್ಲಿ ಚಿಲ್ಕನ್ನು ಹಾಕ್ಬಿಟ್ಟು ಸತ್ರೆ ಸಾಯಿ ಇದ್ರೆ ಇದು ಸುಳ್ಳು ಅರ್ಧ ಗಂಟೆನಲ್ಲಿ ಅವನು ಮನೆಗೆ ಬೆಂಕಿ. ಒಟ್ನಲ್ಲಿ ಕುಡಿಯೋದಕ್ಕೆ ಹಣ ಕೊಡ್ತಿಲ್ಲ ಅಂತ ಮನೆಗೆ ಬೆಂಕಿ ಇಟ್ಟಿದ್ದಾನೆ. ಬರೀ ಬೆಂಕಿ ಹಚ್ಚೋದಷ್ಟೇ ಅಲ್ಲ, 500 ರೂಪಾಯಿ ಮೇಲಿನ ಸಿಟ್ಟಿಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನ ಭಸ್ಮ ಮಾಡಿದ್ದಾನೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.